ಅಯ್ಯೋ ಸುಮ್ನಿರ್ ನಿಂಗಕ್ಕ ಯಾಕಕ್ಕ ನೀನು ಸರಿ ಕತ್ ಬಿಡು ನೀನು ಅದೇ ಯಾಕಂಗೆ ಕೊರ್ಗಿಯೇ ಕುತ್ಕೊಂಡು ಸುಮ್ನಿರು ಏನು ಸಣ್ಣ ಮಗುವ ನಡಿ ಮೇಲೆ ಕುಣ್ಸ್ಕೊಂಡು ತಿರ್ಗಂತವನ ದೇಶ ಕಂಡಿರೋನು ದೇಶ ಎಲ್ಲ ಗೊತ್ತು ನಿನ್ನ ಮಗನಿಗೆ ಕುತ್ಕೋ ಬತ್ತನಂತೆ ಅದಕ್ಕೆಲ್ಲ ಆಕ್ಟಿಂಗ್ ಸರ್ ಮಾಡ್ಕೊಂಡು ಅಯ್ಯೋ ಸಾವಿತ್ರಕ್ಕ ಯಾಕೋ ನೆಮ್ಮದಿ ಇಲ್ಲ ಕನಕೋ ನೆಮ್ಮದಿ ನನಗೆ ತನ್ನಿಲ್ಲ ನನಗೆ ಆಯ್ತಾ ಇಲ್ಲ ಕನಕೋ ನನಗೆ ಮನ್ಸಿಗೆ ಯಾಕೋ ನೆಮ್ಮದಿ ಇಲ್ಲ ಕಣೋ ಸಾವಿತ್ರಕ್ಕೋ ಏನು ಮಾಡಾನೇ ಸುಮ್ನಿರಕ್ಕ ಸುಮ್ನಿರು ಏನು ಐಕ್ಲ ಅದಕ್ಕೆ ಕತ್ತೀಯ ನೀನು ಅಳೋದು ಬೇಡ ಕರೆಯೋದು ಬೇಡ ಸುಮ್ ಕುತ್ಕೊ ನೀನು ಆಯಕ್ಕಂಗೆ ಫೋನ್ ಮಾಡಿವೆ ಅಯ್ಯೋ ಮಾಡಿದೆ ಬರ್ತೀನಿ ಅನ್ಕೊಂಡು ನನಗಿಸ್ಲೇ ಬರ್ತೀನಿ ಅಂತೂ ಹೇಳಿಲ್ಲ ಹಿಂಗೆ ಸುಬ್ಬ ಇಲ್ಲ ಅಂತ ಗಾಬರಿ ಆಯ್ತಾಳೆ ಅಕ್ಕ ಹೇಳಿಲ್ಲ ಅದಕ್ಕೆ ಬಕ್ಕ ನೀನು ಹೊಸಿಯ ಬಾಯಿಲಿ ಅನ್ಕೊಂಡು ಫೋನ್ ಮಾಡೀನಿ ನೆನ್ನೆ ಬರೋಕೆ ಹೊಂಟ್ಕೊಂಡ್ಲಂತೆ ಅವರು ಸೊಸೆಯರು ಇರತ್ತೆ ಅಂದ್ಬಿಟ್ಟು ಇಸ್ಕೊಂಡಿರತ್ತೆ ಇವತ್ತಾರೆ ಬಂದೋಳ ಕಣೆ ಅದು ಏನು ಮಾಡೋಳ ಕಾಣೆ ಫೋನ್ ಮಾಡು ಬರಲಿ ಫೋನ್ ಮಾಡಕ್ಕ ಮಾಡ್ತೀನಿ ತಾಡಕ್ಕ ಹಲೋ ನೇಕ ಏನು ಮಾಡ್ತಾಯಿದ್ದಿ ಏನಿಲ್ಲ ಕಣವ ನಾಷ್ಟಕ್ಕೆ ಹಾಕೊಟ್ರು ತಿನ್ಬಿಟ್ಟು ಕುಂತೀವಿ ಕಣವ ಅದಕ್ಕೆ ನೇಕ ಬರೋಕಿಲ್ವಾ ಬರೋದ ಸುಮ್ಮನಿರು ಇವರು ಇರಿ ಹೋಗಿರತ್ತೆ ಅನ್ಕೊಂಡು ಮುಂದಿನ ವಾರ ಇವ್ರ ಮನೆ ನಮ್ಮ ದೊಡ್ಡ ಮಾವನ ಇವ್ ಮೊಮ್ಮಗನ ಮನೆ ಅವಾಗ ಮನೆ ಕಟ್ಟದಲ್ಲವ ಇವನು ರವಿ ಮನೆ ಕಟ್ಟನಲ್ಲ ಹೊಸ್ದಾಗಿ ಆ ಮನೆಗೆ ಗುರು ಪ್ರವೇಶದೇನೋ ದ್ವಾರ ಈ ರಜೆ ಅನ್ಕೊಂಡು ಬಂದಿತ್ತು ಒಯ್ದ ಅದಕ್ಕೆ ಹೆಂಗೆ ಮಾಡೋಣ ಅಂತ ಯತ್ನೆ ಮಾಡ್ತೇನೆ ಕಣ್ಮಗ ಹಂಗೂ ಮಾಡಬೇಡ ಯಾಕ ನಿನಗೆ ಗೊತ್ತಿಲ್ಲ ನಿನಗೆ ಸುಮ್ಮನೆ ಬಾಯ್ಲಿ ನೀನು ಸುಬ್ಬ ಇಲ್ಲ ಕನಕ ಆಳೆ ಸುಮಾರು ದಿವಸ ಆಯ್ತು ಹೋಗಿ ಅವನು ಎಲ್ಲಿಗೆ ಹೋಗಿದ್ದನು ಅದೇ ಗಂಗೆ ವಿಷಯ ಹೇಳೋದಲ್ಲ ನಿನ್ಗೆ ಅವತ್ತು ಅದಾದ್ಮೇಲೆ ಹೋಗಿರೋನು ಎಲ್ಲಿ ಹೋಗೋನೆ ಯಾತಕ್ಕೆ ಹೋಗೋನೆ ಒಂದು ಗೊತ್ತಿಲ್ಲ ಬತ್ತನ್ ಸುಮ್ಮನಿರವ ಮಾಡಕ್ಕಾಯ್ತದೆ ಬತ್ತನ್ ಸುಮ್ಕಿ ನೀನು ಎಳೆ ಮಗುವ ಎಲ್ಲ ಹೋಗೋಣ ನಾಚ್ಕೊಂಡು ಎಲ್ಲರಿಗೂ ಗೊತ್ತಾಗೋಯ್ತಲ್ಲ ಅಂತ ಇನ್ನು ಮನೆ ಮರೋದಿ ಹೋಯ್ತದೆ ಅಂದ್ಕೊಂಡೆಲ್ಲ ಹೋಗೋನೆ ಬತ್ತನ್ ಸುಮ್ಮನಿರು ಬರ್ದಾನೆ ಎಲ್ಲೋದನು ಅದಕ್ಕೆ ನೀನೇ ತಲೆಗೆಸ್ಕೊತೀನಿ ಮಗ ಸುಮ್ಮನಿರು ಬತ್ತನಂತೆ ಸುಮ್ಮನಿರು ಅಯ್ಯೋ ಅಕ್ಕ ನಿಜವಾಗ್ಲೂ ನನಗೆ ಯಾಕೋ ಆಯ್ತಲ್ಲ ಕನ್ಯಾಕ ಆಯ್ತಲ್ಲ ನನಗೆ ಯಾಕೋ ಅದೆಲ್ಲ ಬಡ್ಕೊಂಡಂಗೆ ಆಯ್ತದೆ ನೆಮ್ಮದಿನೇ ಇಲ್ಲ ಕನಗ ನನಗಂತೂ ನೆಮ್ಮದಿನೇ ಇಲ್ಲ ನೀನು ಬಾಯ್ಲಿ ನೀನು ಒಂಚೂರು ಹೋಗಿ 500 ಶಾಸ್ತ್ರ ಕೇಳ್ಕೊಂಡು ಬರೋದಾ ಬಕ್ಕೈಲಿ ನೀನು ಅಯ್ಯೋ ಬಾಯ್ಲಿ ನಿಂದ ಅಮ್ಮ ಅಂತೀನಿ ಇಬ್ಬರನ್ನ ಬಕ್ಕೈಲಿ ನೀನು ನನಗೆ ಮನೇಲಿ ಯಾರೂ ಸರಿಯಾಗಿ ಮಾತಾಡೋಕ್ಕಿಲ್ಲ ಕನಕ ಯಾರಿಗಾರು ಹೇಳೋದ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡೋದ ಅಂತ ಏನಾದ್ರು ಹೇಳೋದ ಅಂತೀನಿ ಅವ್ನ ಹೆಸ್ರು ಎತ್ತರು ಸಾಕು ಮರ್ರೋ ಅಂತಾನೆ ಮಾದೇವ ಅವ್ನ ಹೆಸ್ರು ಎತ್ತಕ್ಕೆ ಬಿಡೋಲ್ಲ ಮನೆ ಒಳಗೆ ಬೋಯ್ತಾನೆ ಕಣವ ನಾನು ಏನು ಮಾಡೋಣ ಎತ್ತಗೆ ಅಂತ ಸಾಯಿನಿ ಅದಕ್ಕೆ ನೋಡೋದ 500 ಹೋಗಿ ಒಂದು ಸುತ್ತ ಕೇಳ್ಕೊ ಬರೋದ ಏನಂದರು ನನಗೆ ಯಾಕೋ ಜೀವ ಬಡ್ಕತ್ತದೆ ಅವಳು ಉರ್ಮಿಳನ ಜೊತೆ ಹೋಗಾಳೆ ಅಂತಿದ್ರಲ್ಲ ಅವಳುವೆ ಬಂದವಳೆ ಎದುರು ಕಾಸಿಗೆ ಹೋಗಿದ್ಲಂತೆ ಈಗ ಫೋನ ಸ್ವಿಚ್ ಆಫ್ ಮಾಡ್ಕೊಂಡು 4 ದಿವಸದಿಂದನೂ ಫೋನ ಆನ್ ಮಾಡಿಲ್ಲ ಕನ್ಯಾಕ ಅದೆಲ್ಲಿ ಹೋಗೋನೆ ಯಾತಕ್ಕೆ ಹೋಗೋನೆ ಏನು ಎಂತೂ ಒಂದು ಗೊತ್ತಾಯ್ತಿಲ್ಲ ನನಗಂತುವೆ ತಲೆ ಕೆಟ್ಟಿ ಕೆರೆ ಇಡ್ದಂಗೆ ಆಗ್ಬಿಟ್ಟದೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೆ ಆಯಿತು ಬತ್ತಿ ಸುಮ್ಕಿರು ಆಯಿತು ಹೋಗಿ ಕೇಳೋಕ್ಕಾಯ್ತದೆ ಅಲ್ಲ ಕಣ್ಣೆ ಚಿಂದಂತ ಇರ್ತಿ ಮಡಿಕೊಂಡು ಮನೇಲಿ ಇವೆಲ್ಲ ಯಾಕೆ ಬೇಕು ಅವನಿಗೆ ಯಾಕವ ಬೇಕು ಚಿಂದಂತ ಇರ್ತಿ ಏನು ನೋಡೋಕೆ ಲಕ್ಷಣಕ್ಕೂ ಇಲ್ವಾ ಚೆನ್ನಾಗಿಲ್ವಾ ಅವಳಿಗಿಂತ ಇರ್ತಿ ಬೇಕಾ ಇಲ್ಲ ಗುಣ ಮನಸ್ಸರಿಯಾಗಿಲ್ವಾ ಚಿಂದಂತ ಮಗಳು ಅಂತ ಮಗಳನ್ನ ಹೊಟ್ಟೆ ಉರಿಸ್ತಾನಲ್ಲ ಹಿಂಗೆ ಒಳ್ಳೇದನ್ನೇ ಕಡಲ ಮನೆ ಹೆಣ್ಮಕ್ಳು ತಂದು ಅಯ್ಯೋ ಅಪ್ಪ ಅನ್ಸೋದು ಒಳ್ಳೇದಾ ಹೇಳು ಅದೇನು ಬುದ್ಧಿ ಕಲ್ತಿದ್ರು ನಿನ್ನ ಮಗ ಕಾಣೆಕಂತ ಹೋಗವೆ ಕಾಣೆಕತ್ತೆ ಎಷ್ಟು ಅಂತ ಉಗಿಯೋದು ಮಗ ಹಂಗೆ ಎಷ್ಟು ಅಂತ ಉಗಿಯೋದು ಅರ್ಧವ ನೀನೇ ಅಡ್ಗೆಡ್ಸ್ಬಿಟ್ಟೆ ಕತೆ ಸುಮ್ ಕೂತ್ಕೊ ಮಗ ಅನ್ಕೊಂಡು ಪರ ವಹಿಸ್ಕ ಮಾತಾಡಿ ಅವನ ಹೆಚ್ಚಿಸ್ಬಿಟ್ಟೆ ಕಣ ನೀನು ಕನಕ ನನ್ನ ಅಂತಿರಲ್ಲ ಎಲ್ಲ ಸೇರ್ಕೊಂಡು ನಾನು ಏನಕ್ಕ ಮಾಡಿದೆ ಏನು ಮಾಡ್ದಕ್ಕ ನಾನು ಎಲ್ಲರ ಬಾಯಿಲ್ವೇ ನಿನ್ನಿಂದನೇ ಅಂತ ನಾನು ಏನು ಮಾಡಿದ್ದಾನೆ ಅಕ್ಕ ನಾನು ಏನು ಮಾಡನೆ ಏನು ಮಾಡೋದಲ್ಲ ಕಣವ ಏನು ಮಾಡೋದಲ್ಲ ನಿನ್ನಿಂದನೇ ಅರ್ಧ ಹದ್ಗೆಟ್ಟೋಗಿರೋದು ಏನು ಮಾಡಿದ್ರು ನನ್ನ ಮಗ ಮಾಡ ಸರಿ ಅನ್ಕೊಂಡು ನೀನು ಅವನ ಹೆಚ್ಚಿಸಿರೋಳು ನೀನೇ ಕತೆ ಬಾಣೆ ನೀನು ಒಪ್ಕೊಂಡ್ರು ಅಷ್ಟೇ ಬಿಟ್ರು ಅಷ್ಟೇ ತಪ್ಪೇಯ ಯಾರು ಮಾಡಿದ್ರೇನು ತಪ್ಪೇಯ ಏನಾರು ಅನ್ಕೊಂಡು ನೀನು ಇದೇನ ಮಕ್ಕಳಿಗೆ ಮಾತಾಡ್ತಾಳ ಅಂದ್ರೆ ಸಿಕ್ಕಿಲ್ಲ ನೀನು ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ಆಯ್ತಾ ತಪ್ಪು ಯಾವತ್ತಿದ್ರು ತಪ್ಪೇಯ ಯಾವತ್ತು ಮಕ್ಕಳು ತಪ್ಪು ಮಾಡಿದಾಗ ತಪ್ಪು ಅಂತ ನಾವು ದಂಡಿಸ್ತೀವೋ ಅವತ್ತು ಮಕ್ಕಳು ಒಂದು ಒಳ್ಳೆ ದಾರಿಲಿ ಹೋಗ್ತಾರೆ ಹೊರ್ತು ನನ್ನ ಮಕ್ಕಳಲ್ವ ನಾನು ಎತ್ತಿರೋದಲ್ವಾ ಏನು ಮಾಡಿದ್ರು ನೀನು ಸರಿನೇ ಅನ್ಕೊ ಬಂದರೆ ಅವಕ್ಕೆ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಗೊತ್ತಾಗಿಲ್ಲ ನೀನು ಆಗ್ಲಿಂದನೂ ಅವನ್ನ ಹೆಚ್ಚಿಸ್ಕೊಂಡು ಬಂದೆ ಇವತ್ತು ಬೊಗ್ಗನವ ಅದೇನೋ ಅನ್ನಕ್ಕಿಲ್ವಾ ಗಿಡ ಇದ್ದಾಗಲೇ ಬಗ್ದವುದು ದೊಡ್ಡ ಮರ ಆದ್ಮೇಲೆ ಬಗ್ಗದ ಅದೇನಿದ್ರು ಸೊಸಿಲೆಯ ಅದನ್ನ ಹೆಂಗೆ ದಾರಿ ತರಬೇಕು ಎತ್ತಕ್ಕೆ ತಿರ್ಸ್ಬೇಕು ಹೊರ್ತು ಮರ ಆದಮೇಲೆ ಏನು ಮಾಡೋಕ್ಕಾಗಿಲ್ಲ ಆಗ ಏನು ಮಾಡೋಕ್ಕಾದದು ಹೇಳು ಹಂಗೆ ಹೆಚ್ಚಿಸಿ ನೀನು ಅದ್ಗೆಡ್ಸ್ಕೊಂಡಿಸ್ತೆ ಸುಮ್ಮನೆ ಯಾಕೆ ಸುಮ್ಮನೆ ಕೂತ್ಕೋ ಮಗ ಅಂತ ಪರ ವಹಿಸ್ಕೊಂಡು ಅವ್ನು ತಪ್ಪು ಮಾಡಲಿ ನೀನು ಮಾಡಿದೆ ಸರಿ ಅಂದ್ಕೊಂಡು ಅವ್ನ ಕಡೆ ನಿಂತ್ಕೊಂಡೆ ನೀನು ಏನು ನಾನು ಹಣೆ ಬರೋಕದ್ ಭಯ ಎಲ್ಲರ ಕೈಲೂ ಹಿಂಗೆ ಅನ್ಸ್ಕೋಬೇಕಂತ ನಾನೇನು ಹೇಳ್ಕೊಟ್ಟಿದ್ದು ನಾವು ಅರ್ಧರಿಗೆ ಹೋಗುವಂತ ನನ್ನ ಮಗನಿಂದ ನನಗೆ ನೆಮ್ಮದಿಲ್ವಲ್ಲಕ್ಕ ನನ್ನ ಮಗನಿಂದ ನನಗೆ ನೆಮ್ಮದಿಲ್ವಲ್ಲ ಹೇಳು ಆಯಿತು ತಲೆ ಕೆಡ್ಸ್ಕೊಬೇಡ ಬತ್ತೀನಿ ಸುಮ್ಕಿರು ಹೇಳ್ಬೇಕಲ್ಲ ನೀನು ಹಿಂಗೆ ಹೋಗವನ ಹಿಂಗೆ ಬಿಟ್ಟವನೇ ಅಂದ್ಬಿಟ್ಟು ಏನು ಹೇಳನೇ ಇಡ ಅಯ್ಯೋ ಏನವ ಹೇಳನೆ ಏನು ಹೇಳಿ ನಿನ್ನ ತಲೆಗೆಡ್ಸನೆ 4 ದಿವಸ ನೆಮ್ಮದಿಗಿರಕ್ಕೆ ಹೋಗಿರೋಳಿಗೆ ನಿನ್ನ ತಲೆಗೆಡ್ಸನ ಅದಕ್ಕೆ ಹೇಳ್ನಿಲ್ಲ ಕನಕ ಸರಿ ಬಿಡು ಇಂಥ ವಿಚಾರ ಹೇಳ್ಬೇಡ ನಿಜದ ಸರಿ ಬತ್ತೀನಿ ಸುಮ್ಕಿರು
ಈಗ ಎಷ್ಟೊತ್ತಿಗಿದ್ದದ ಕಣೆ ಬಸ್ಸು 12 ಗಂಟೆ ಬಸ್ಸಿಗೆ ಬರ್ತೀನಿ. ಅಕ್ಕ ಮಾದೇವ್ನ ಫೋನ್ ಮಾಡೀಗ ಹಂಗೆ ಮೈಸೂರಿಗೆ ಹೋಗಾನೆ ಬರಕ್ ಬಪ್ಪ ಅಂತಾನು ಬತ್ತಾನೆ ಜೊತೆಲಿ ಬಂದ್ಬಿಡಿವಂತೆ. ಬಡಗ ಭಾಗ ಮಾಡಿ ಸುಮ್ಮನೆ ಮಗ ಒಂದು ಬಸ್ ಹತ್ತೂರು ಬಂದು ಮನೆ ಮುಂದೆ ಹಿಡಿತೀನಿ. ಏನಿಲ್ಲ ಇಲ್ಲಿ ಹತ್ಕೊತೀನಿ ಮನೆ ತಾವು ಬರ್ತೀನಿ ಬಿಡು. ತಲೆ ಕೆಡ್ಸ್ಕೊಬೇಡ ನೋಡದ ಸುಮ್ಕಿರ್ ಬರ್ತೀನಿ ನಾನು. ಸುಮ್ಮನಿರವ ಯತ್ನೆ ಮಾಡಬೇಡ. ಹೇಳ್ಬೇಕಲ್ವಣೆ ಇಂಥವೆಲ್ಲ ಹೇಳ್ಬೇಡ ಅಂದಿದ್ದದ ನೀನು ಸರಿಯಾದೊಳಕ ತಾಕು. ಸರಿ ಆಯ್ತು ಬಕ್ಕ. ಆಯ್ತು ಬರ್ತೀನಿ. ಊಟ ಮಾಡ್ದೆ? ಊಟ ಇಲ್ಲ ಏನು ಮಾಡಿಲ್ಲ ಕನ್ಯಾಕ. ಮಾಡೋಣೆ ಊಟವ ಏನು ಸಣ್ಣ ಮಗಲ್ಲ ಬತ್ತಾನಂತೆ ನಿನ್ನ ಮಗ. ಕಲ್ತ್ಕೊಂಡು ಅವ್ನ ಯಾರನ್ನ ಬಂಧನ ಕೊಡ್ತಿದ್ರು ಅವ್ನಿಗೆ ಅಚ್ಚುಕಟ್ಟಾಗಿ ಚಿಂದಂತ ಚಿಂದಂತ ಮಕ್ಳು ಮನೇಲಿ ಮಡಿಕೊಂಡು ಕಲಿ ಕೇಳಿದ್ರು ನಿನ್ನ ಮಗನ್ನ. ಯಾರೇನೋ ಅವ್ನಿಗೆ ಕಿರ್ಕುಳ ಕೊಟ್ಟಿಲ್ಲ. ಹೋಗು ಮಾಡಗು ಬಂಗವ ಕರಮ್ಗೇಡಿ ಮುಂಡೆ ಮಗ ಅದನ್ನ ಹೊಟ್ಟೆ ಹುಟ್ಟಿ ನನ್ನ ಹೊಟ್ಟೆ ಉರಿಸ್ತಾನೆ ಬಾ. ಇತ್ತಾಗ ಬದುಕಂಗೂ ಇಲ್ಲ ಸಾಯಂಗೂ ಇಲ್ಲ ನನಗೆ ಮಾಡ್ತಾನೆ ಕನ್ಯಾಕ. ಸರಿ ಆಯಿತು ಬಾಣೆ. ನೀನು ಇಲ್ದವ್ರು ನನಗೆ ಕೈ ಕಾಲೇ ಓಡಕ್ಕಿಲ್ಲ. ಬಾಯ್ದಿ ಒಂಚೂರು ಸಾಸನಾದ್ರು ಕೇಳದ ಬಂದಿ ಯಾಕ? ಸರಿ ಬರ್ತೀನಿ ಬಿಡವ ಬರ್ತೀನಿ ಬಿಡು. ಸರಿ ಅಕ್ಕ ಆಯಿತು. ಪಾಪ ನಮ್ಮ ಅಕ್ಕನ ಹಾಕಿಸ್ ನೆಮ್ಮದಿಯಾಗಿರಕ್ಕೆ ಹೋಗದೆ. ನಮ್ಮ ಅಕ್ಕಗೆ ನೆಮ್ಮದಿ ಕೊಡ್ನೇವಲ್ಲ ನಾನು. ಅಯ್ಯೋ ಬರಲಿ ಸುಮ್ಕಿರಕ್ಕ ಬರಲಿ. ಹೋಗಿ ಸಾಸಾಗಿಸ್ರ ಕೇಳಿ ನೋಡದ. ಏನು ನೀನು ಸುಮ್ಮನೆ ತಲೆಗೆಡ್ಸ್ಕೊತಿದ್ದಿ ಕರಕ. ಹೇಳಿದೀಯೇ ನೀನು ಕಾಸು ಕೊಡಿ ನಾನು ಸಿಂಬದೈಸ್ಬಿಡ್ತೀನಿ ನೀನು ಫೋನ್ ಮಾಡೋಕ್ಕಿಲ್ಲ ಅಂತ ಇನ್ಯಾಕೆ ತಲೆಗೆಡ್ಸ್ಕೊಂಡಿದ್ದೇನು ಬತ್ತಾನೆ. ಯಾವತ್ತಿದ್ರು ಹುಡ್ತೂರಿಗೆ ಬರ್ತಾನೆ ಇದ್ದಾನೆ. ಸುಮ್ಮನಿರು ನೀನು ತಲೆಗೆಡ್ಸ್ಕೊಬೇಡ. ಯಾಕೋ ನನ್ನ ಮನ್ಸಿಗೆ ನೆಮ್ಮದಿ ಇಲ್ಲ ಕಣ್ ಸಾವಿತ್ರಕ್ಕ. ನಿನ್ಗೆ ಗೊತ್ತಿಲ್ಲ ನನ್ನ ಮನ್ಸಿಗೆ ನಿಜವಾಗ್ಲೂ ನೆಮ್ಮದಿ ಅನ್ನೋದೇ ಇಲ್ಲ. ಏನು ಎಂತು ಅಂತ ನನಗೆ ಗಾರ್ಗಾರದಂಗೆ ಆಯ್ತದೆ ಮನ್ಸು. ಗೊತ್ತಾ ನಿನಗೆ ಹೇಳ್ತೀಯೇ ನನಗೆ ಆಯ್ತಾ ಇಲ್ಲ. ನನಗೆ ಹೆಂಗೆ ಆಯ್ತದೆ ಮೊದಲು ಶಾಸ್ತ್ರ ಕೇಳಬೇಕು. ನನಗೆ ಸಮಾಧಾನ ಇಲ್ಲ ಕನಕ. ಸರಿ ಆಯಿತು ನೀನು ಸಮಾಧಾನಕ್ಕೆ ಹೋಗಿ ಕೇಳುವೆ ಸುಮ್ಮನಿರು. ನಡಿಯಕ್ಕ ಹೋಗದ. ಇನ್ನು ಊಟ ಮಾಡಿಲ್ಲ ಅಂತ ನಡಿ ಒಂಚೂರು ಮಕ್ಕ ತೊಳ್ಕ ಊಟ ಮಾಡಿವಂತೆ. ನೋಡವ ನೀನು ಸೊಸೆ ಎಂತ ಕೆಲಸ ಮಾಡ್ಬಿಟ್ಲು. ನನ್ನ ಮಗ ಏನು ಹಿಡ್ಕೊಳಕ್ಕೆ ಹೋಗಿದ್ದ ನೀನು ಸೊಸೆಯ ನೋಡು ಎಂತ ಕೆಲಸ ಮಾಡ್ಬಿಟ್ಲು ಅಂದ್ಬಿಟ್ಟು. ಸರಿ ಬಾವನ್ಗೆ ಹೆಂಗಂದ್ರೆ ನಮ್ಮ ಬಾವ ಏನು ಅನ್ಕೊಂಡ ನಮ್ಮ ಅಕ್ಕ ಏನು ಅನ್ಕೊಂಡಳು ಅಂದ್ಕೊಂಡು ಇವಳು ಇರ್ದಾನೆ ಬಿಟ್ಟು ಆಗಲೇ ರಾಮಾಯಣ ಮಾಡ್ಬಿಟ್ಟು ಇವತ್ತು ನನ್ನ ಮಗನ ಊರು ಬಿಡ್ಸ್ಬಿಟ್ಲಕ್ಕ ನೀನು ಸೊಸೆ. ಯಾಕಂಗಂದಿಯಕ್ಕ ಈಗ ಅವನು ಹಿಡ್ಕೊಳಕ್ಕೆ ಬಂದ್ರೆ ಸುಮ್ಮನೆ ಬೇಕಾಗಿತ್ತಾ? ನಿನ್ನ ಮಾತು ಇದೊಂದು ಮಾತು ನಾನು ಹಿಡಿಯೋಕಿಲ್ಲ ಕನಕ. ಅವಳು ಒಳ್ಳೆಯಳಾಗಿರೋದಕ್ಕೆ ಹಿಂಗೆ ಮಾಡಬೇಡಿ ಬಾಬಾ ಅಂತ ಅದನ್ನ ವಿರೋಧಿಸಿರೋದು ಹೊರ್ತು ಅದಕ್ಕೂ ಅಲ್ಲಕ್ಕ ಬೇಜಾರಾಗೋದು. ನೀನು ಹಿಂಗೆಲ್ಲ ಮಾತಾಡಿದ್ರೆ ಭಾಳ ಬೇಜಾರಾಯ್ತದೆ. ಅಲ್ಲ ಕನಕ ಏನಾರೇ ಅಲ್ಲಿ ಕನಕ ಸಮಾಧಾನವಾಗಿ ಇರ್ಬೋದಾಗಿತ್ತಲ್ಲ ಇವಳು. ಈಗೆಲ್ಲವ ಮಾನೋಯ್ತು ಅಂದ್ಕೊಂಡು ಈಗೆಲ್ಲರೂ ಓದ್ನಲ್ಲ ನನ್ನ ಮಗ ಎಲ್ಲೋಗಿದ್ದಾನೋ ಯಾತಕ್ಕೆ ಹೋಗಿದ್ದಾನೋ. ನನಗೆ ಎಷ್ಟಕ್ಕ ಮನ್ಸು ನೋವು ಆಯ್ಕಿಲ್ಲ ಹೇಳ್ತೀಯ ನೀನು. ಹಾಂ ಏನು ಮನೆ ಒಳಗೆ ಯಾಕ ಅವ್ನು ಹೋಗೋನೇ ಒಂಚೂರು ಬೇಜಾರಿಲ್ಲ ಕನಕ. ಯಾರಿಗೂ ಬೇಜಾರಿಲ್ಲ. ಓದೋನೇ ಅಂದ್ಕೊಂಡು ಆರಾಮಾಗಿ ಅವ್ರೆ. ಇನ್ನೇನು ಆರಾಮಾಗಿಲ್ದಾರೆ ಹತ್ಕೊಂಡು ಕೂತ್ಕೊಂಡಾರ. ಸುಮ್ಮನೆ ಇರು ನೀನು. ನೀರಕ್ಕ ನೀನು ಯಾಕೂ ತಲೆ ಕೆಡ್ಸ್ಕೊಬೇಡ ನೀನು. ಕಾಣೆ ಕನ್ಸಾವಿತ್ರಕ್ಕೋ ಕಾಣೆ. ಅದೇನು ಕತೆಯೋ ಏನೋ ಒಂದು ಅರ್ಥ ಆಯ್ತಿಲ್ಲ ನನಗಂತುವೆ. ನಡಿಯಕ್ಕ ನಡಿ ಬತ್ತನಂತ ಏನು ಎಲ್ಗೂ ಹೋಗಿರಕ್ಕಿಲ್ಲ. ಬತ್ತ ನಡಿ ನಿನ್ನ ಮಗ. ಸುಮ್ಮನೆ ಯಾಕೆ ಯತ್ನೆ ಮಾಡಿಯೇ ನೀನು ಯತ್ನೆ ಮಾಡಿ ಏನಾರು ಹೆಚ್ಚು ಕಮ್ಮಿ ಅಂದ್ರೆ ಏನಕ್ಕ ಮಾಡಿ ಆಮೇಲೆ ನಡಿ. ಕಾಣೆ ಕನ್ಸಾವಿತ್ರಕ್ಕ ಕಾಣೆ. ದೇವ್ರ ದಾಯದಿಂದ ನನ್ನ ಮಗ ಬಂದ್ಬಿಟ್ರೆ ಸಾಕು ಕನಕ. ನನ್ನ ಮಗ ಬಂದ್ಬಿಟ್ರೆ ಸಾಕು. ಬತ್ತನ ಸುಮ್ಕಿರಕ್ಕ ಬತ್ತನೆ ತಲೆಗೆಡ್ಸ್ಕೊಬೇಡ. ಎಲ್ಗೂ ಹೋಯ್ಕಿಲ್ಲ ನಿನ್ನ ಮಗ. ನಡಿ ಯಾಕೆ ಯತ್ನೆ ಮಾಡಿ ಸಾಕಾದಿಯೇ ನೀನು. ಸುಮ್ಮನೆ ನಡಿ ಎದ್ದಿ ಊಟ ಮಾಡಿ ನಡಿಯಕ್ಕ. ನಡಿ ಮನೆಗೆ ಸುಮ್ಮನೆ ನೀನು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.